ಎಲ್ರಿಗೂ ನಮಸ್ಕಾರ. ನನ್ನ ಮಗಳನ್ನ ಕೃಷ್ಣನ್ ಮಾಡಿದ್ವಲ್ಲ, ಆ ವಿಡಿಯೋನ ನೋಡ್ತಾ ಇದ್ದೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಪ್ಲೀಸ್. ಅವಳು ಸ್ಕೂಲಲ್ಲಿ ಕೃಷ್ಣನ್ ಮಾಡಿ ಅಂತ ಹೇಳಿದರು. ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಅವಳನ್ನ ಕೃಷ್ಣನ್ ಮಾಡ್ತಾಯಿದ್ದೀವಿ. ನೋಡಿರಿ, ಸ್ಟೆಪ್ ಇಳ್ಕೊಂಬರ್ತಾ ಇದ್ದಾಳೆ. ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾಳೆ. ಅವಳು ಸಾಕಾಗ್ಬಿಟ್ಟಿದೆ. ನಾನು, ನನ್ನ ಚಿಕ್ಕ ಮಗಳು ಮತ್ತು ನನ್ನ ಊರ್ಗಿತ್ತಿ ತಂಗಿ ಅಷ್ಟು ಕರ್ಕೊಂಡು ಹೋಗ್ತಾ ಇದ್ವಿ ಆಟೋದಲ್ಲಿ. ಬೈಕಲ್ಲೆಲ್ಲ ಕಂಫರ್ಟ್ ಆಗೋಲ್ಲ, ಹಾಗಾಗಿ ಆಟೋದಲ್ಲಿ ಹೋಗ್ತಾಯಿದ್ವಿ. ನನ್ನ ಹಸ್ಬೆಂಡು ಅಲ್ಲಿ ಸ್ಕೂಟಿ ತಗೊಂಡೋಗಿ ಆಟೋ ಕರ್ಕೊಂಬಂದರು. ನಮ್ಮದು ಕಾರ್ ಇದೆ, ಆದರೆ ಅದರಲ್ಲಿ ನಮ್ಮದು ವಾಟರ್ ಪ್ಲ್ಯಾಂಟ್ ಇದೆ, ಅಲ್ಲಿ ಬಿಟ್ಟಿದ್ವಿ. ಟೈಮ್ ಆಗುತ್ತೆ ಅಂತ ಅಲ್ಲಿಂದ ಅದೊಂದು 4-5 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಯಿಂದ. ಹಾಗಾಗಿ ಆಟೋದಲ್ಲೇ ಹೋದ್ರಾಯ್ತು ಅಂತ ಹೋಗ್ತಾ ಇದ್ದೀವಿ. ಅವಳಿಗೆ ಖುಷಿಯಾಗ್ಬಿಟ್ಟಿದೆ. ಆಟೋ ಈ ಥರ ಅಂದರೆ ಬರೀ ಸ್ಕೂಲ್ ವ್ಯಾನಲ್ಲಿ ಹೋಗಿ ನಾವು ಹೋಗ್ತಾ ಇದ್ದೀವಲ್ಲ ಜೊತೆಗೆ. ಹಾಗಾಗಿ ನನ್ನ ಮಗಳಿಗೂ ತುಂಬ ಖುಷಿ. ಇಲ್ಲಿ ಚಿಕ್ಕ ಮಗಳಿಗೂ ಬೇಗ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನನ್ನ ಊರ್ಗಿತ್ತಿ ತಂಗಿ ಅವಳೇ ರೆಡಿ ಮಾಡಿದ್ದು ಕೃಷ್ಣನ್ ಥರ. ನನಗೆ ಟೈಮು ಸಾಕಾಗಲ್ಲ, ಸಣ್ಣ ಮಗಳು ಕೈ ಬಿಡೋದೇ ಇಲ್ಲ, ಯಾವಾಗಲೂ ಎತ್ಕೊಂಡೇ ಇರಬೇಕು. ಹಾಗಾಗಿ ನಮ್ಮ ತಂಗಿ ಬಂದಿದ್ಲು ಊರಿಂದ. ನನ್ನ ಊರ್ಗಿತ್ತಿ ತಂಗಿ ಊರಿಂದ ಬಂದು ಬೇಗ ಬಂದು ಇವಳಿಗೆ ರೆಡಿ ಮಾಡಿದ್ಲು. ಹಾಗಾಗಿ ನಾವು ಸ್ಕೂಲಿಗೆ ಹೋದ್ವಿ. ಅಲ್ಲಿ ಎಷ್ಟು ಚೆಂದ ಡೆಕೋರೇಷನ್ ಮಾಡಿದ್ರಂದರೆ ನೋಡಿ, ಅಲ್ಲಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ಸ್ಟೆಪ್ ಮೇಲೆಲ್ಲ ಮಡಿಕೆಗಳನ್ನ ಇಟ್ಟಿದ್ದಾರೆ. ಅಲ್ಲಿ ಫೋಟೋ ಅಲ್ಲಿ ಕೃಷ್ಣ ನಮಸ್ಕಾರ ಮಾಡ್ಕೊಂಬಂದು ಎಲ್ಲ ಕೃಷ್ಣನ್ನ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಈ ಕಡೆ ಗ್ರೌಂಡಲ್ಲಿ ಅದು ಹೂವಿಯೆಲ್ಲ ಕಟ್ಟಿದ್ರು. ಅಲ್ಲೆಲ್ಲ ಹುಡುಗರೆಲ್ಲ ಫೋಟೋ ತೆಗೆಸ್ಕೊಂಡ್ರು. ಈ ಥರ ರಾಧೆ ಕೃಷ್ಣ ಅದು ಚಿಕ್ಕ ಮಕ್ಕಳೆಲ್ಲರೂ ಫೋಟೋ ತೆಗೆಸ್ಕೊಂಡ್ರು. ನಾವು ಕೂಡ ಫೋಟೋ ಎಲ್ಲ ತಗೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಈ ಚಿಕ್ಕ ಮಕ್ಕಳು ಅದರಿಂದ ಏನು ಡ್ಯಾನ್ಸ್ ಏನು ಇದ್ದಿಲ್ಲ. ದೊಡ್ಡ ಕ್ಲಾಸ್ನವ್ರಿಗೆ ಡ್ಯಾನ್ಸ್ ಎಲ್ಲ ಇತ್ತು ಕೃಷ್ಣ ಜನ್ಮಾಷ್ಟಮಿದು. ಇವ್ರದ್ದು ಬರೀ ಫೋಟೋ ಸೆಷನ್ ಇತ್ತು. ಇಲ್ಲಿ ನೋಡಿ ಫೋಟೋನ ಎಲ್ಲರೂ ಪೇರಾಗಿ ರಾಧೆ ಕೃಷ್ಣನ್ ಪೇರ್ ಥರ ಮಾಡಿ ಫೋಟೋ ಎಲ್ಲ ತೆಗ್ಸಿದ್ರು. ಇಲ್ಲಿ ಮನೆ ಹತ್ರ ತೆಗ್ದಿದ್ದು ಫೋಟೋನ. ರಾಧಾಕೃಷ್ಣನ್ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಸ್ಕೂಲಲ್ಲಿ ಕಾಂಪಿಟೇಷನ್ ಕೂಡ ಇತ್ತು. ಅಂದರೆ ಚಿಕ್ಕ ಮಕ್ಕಳು LKG ಹುಡುಗರಿಗೆ ಏನಿದ್ದಿಲ್ಲ, ಮಡಿಕೆ ಹೊಡೆಯೋದು, ರಂಗೋಲಿ ಸ್ಪರ್ಧೆ, ಮಡಿಕೆಗೆಲ್ಲ ಪೇಂಟಿಂಗ್ ಮಾಡಿ ಅದು ಕೂಡ ಕಾಂಪಿಟೇಷನ್ ಇತ್ತು. ಪ್ರೈಸ್ಗಳೆಲ್ಲ ಇಟ್ಟಿದ್ರು. ದೊಡ್ಡ ಮಕ್ಕಳಿಗೆಲ್ಲ ಕಾಂಪಿಟೇಷನ್ ಇತ್ತು. ಅವ್ರಿಗೆ ಕೂಡ ರಾಧಾಕೃಷ್ಣನ್ ಡ್ರೆಸ್ ಹಾಕ್ಕೊಂಬನ್ನಿ ಅಂತ ಹೇಳಿದರು. ಅಪ್ ಟು ಹೈಸ್ಕೂಲ್ವರೆಗೂ ಇದೆ. ಅವರು ಇಂಟ್ರೆಸ್ಟ್ ಇದ್ದವರು ಹಾಕ್ಕೊಂಬಂದಿದ್ರು ರಾಧಾಕೃಷ್ಣಂದು. ಬೇರೆಯವರು ಎತ್ನಿಕ್ ಡ್ರೆಸ್ ಇರ್ತಾವಲ್ಲ, ಆ ಡ್ರೆಸ್ ಹಾಕ್ಕೊಂಬಂದಿದ್ರು. ಎಲ್ಲ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದರು. ಅಲ್ಲಿ ಇದೆಲ್ಲ ಮಡಿಕೆ ಹೊಡೆಯೋದು ಚಿಕ್ಕ ಮಕ್ಳಿಗೂ ಇತ್ತು, ದೊಡ್ಡ ಮಕ್ಳಿಗೂ ಇತ್ತು. ದೊಡ್ಡವರಿಗೆ ರಂಗೋಲಿ ಕಾಂಪಿಟೇಷನ್ನು ಮತ್ತು ಪಾಟ್ ಕಲರಿಂಗು, ಪಾಟ್ ಡೆಕೋರೇಷನ್ನು ಈ ಥರ ಇತ್ತು. ಮತ್ತು ಮಡಿಕೆ ಹೊಡೆಯೋದು ಕೂಡ ಕಾಂಪಿಟೇಷನ್ ಇತ್ತು. ಇಲ್ಲೆಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಫೋಟೋ ತಗೊಳಕ್ಕೆಲ್ಲ. ಇದು ಆಟೋದಲ್ಲಿ ಬರಬೇಕಾದ್ರೆ ವೇಟ್ ಮಾಡ್ತಾಯಿದ್ವಲ್ಲ, ಆಗ ತೆಗ್ದಿದ್ದು ಫೋಟೋ ಇದು. ಅಲ್ಲೇ ಪೇರ್ ಮಾಡಿದ್ರು ರಾಧೆ ಕೃಷ್ಣ ಅಂತ, ಆವಾಗ ತೆಗ್ದಿದ್ದು ಫೋಟೋ ಇದು. ಸ್ಕೂಲಲ್ಲಿ ಡೆಕೋರೇಟ್ ಮಾಡಿ ಮನೆಗೆ ಬರಬೇಕಾದ್ರೆ ಹಾಗೆ ಎಳ್ನೀರು ಕುಡ್ಕೊಂಡು ಲಾಸ್ಟಲ್ಲಿ ಎಳ್ನೀರು ಕುಡ್ಕೊಂಡು ಮನೆಗೆ ಬಂದ್ವಿ. 1 ಗಂಟೆ ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ತಿದ್ಕೊಳ್ತೀನಿ, ಇಂಪ್ರೂವ್ ಮಾಡ್ಕೋತೀನಿ ವಿಡಿಯೋನ.